So, hi Makle, hi everyone. So, a warm welcome to each and everyone for PW Kannada class 9th and 10th YouTube channel. ತಮಗೆಲ್ಲ ಹಾರ್ದಿಕ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಅಭಿಮನ್ಯು ಬ್ಯಾಚ್, ನಮ್ಮ ಅಭಿಮನ್ಯು ಬ್ಯಾಚಲ್ಲಿ ಚಾಪ್ಟರ್ 1 ನಾವು ರಿಯಲ್ ನಂಬರ್ಸ್ ಮಾಡ್ತಿದ್ದೀವಿ, ಹೌದಾ? ಸೊ ಈ ರಿಯಲ್ ನಂಬರ್ಸಲ್ಲಿ ನಾವು ಈ ಕಳೆದ ಹಿಂದಿನ ಸೆಷನ್ಗಳಲ್ಲಿ ಏನೇನು ನೋಡಿದ್ವಿ? ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಆಯಿತು, ಆಲ್ಗಾರಿದಮ್ ಆಯಿತು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನೋಡಿದ್ವಿ, HCF ಅಂಡ್ LCM ಆಫ್ 2 ಪಾಸಿಟಿವ್ ಇಂಟೀಜರ್ಸ್ ನೋಡಿದ್ವಿ. ಹಿಂದಿನ ಸೆಷನಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಕೂಡ ನೋಡಿದ್ವಿ, ಹಾಗೆ ಅದರ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಕೂಡ ನೋಡಿದ್ವಿ. ಸೊ ಇವತ್ತಿನ ನಮ್ಮ ಸೆಷನಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ರಿವಿಸಿಟಿಂಗ್ ಇರ್ರಾಷನಲ್ ನಂಬರ್ಸ್. ಸೊ ನಮ್ಮ ಇವತ್ತಿನ 4ನೇ ಸೆಷನ್ ಇದು. ಇವತ್ತಿನ ಸೆಷನಲ್ಲಿ ರಿವಿಸಿಟಿಂಗ್ ಇರ್ರಾಷನಲ್ ನಂಬರ್ಸ್ ಈ ಒಂದು ಕಾನ್ಸೆಪ್ಟ್ನ ನಾವು ನೋಡೋಣ. ಓಕೆ, ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಹಾಗೆ ರಿವಿಸಿಟಿಂಗ್ ಇರ್ರಾಷನಲ್ ನಂಬರ್ಸ್ ಎರಡೂ ಕಾನ್ಸೆಪ್ಟ್ಗಳು ಕೂಡ CBSE ಮಕ್ಕಳಿಗಿದೆ. ಬಟ್ SSLC ಮಕ್ಕಳಿಗೆ ನಾನು ಅಂದರೆ ಈ ಚಾಪ್ಟರಲ್ಲಿ ಏನೇನು ಮಾಡ್ತಾ ಬರ್ತಿದ್ದೀನೋ ಅವೆಲ್ಲ ಕಾನ್ಸೆಪ್ಟ್ಗಳು ಇವೆ. ಓಕೆ, ಫೈನ್. ಸೊ ಈ ರಿವಿಸಿಟಿಂಗ್ ಇರ್ರಾಷನಲ್ ನಂಬರ್ಸ್. ಸೊ ಇರ್ರಾಷನಲ್ ನಂಬರ್ಸ್ ಅಂದರೆ ಏನು? ಮೊದಲನೇದಾಗಿ ನಮಗೆ ರ್ಯಾಷನಲ್ ನಂಬರ್ಸ್ ಬಗ್ಗೆ ಅಂತೂ ಪೂರ್ತಿಯಾಗಿ ಗೊತ್ತಿದೆ, ನಾವು ಓದ್ತಾ ಬಂದಿದ್ದೀವಿ. ಕ್ಲಾಸ್ 9th ಕೂಡ ಇದ್ರ ಬಗ್ಗೆ ನೀವು ಫಸ್ಟ್ ಚಾಪ್ಟರಲ್ಲಿ ಚೆನ್ನಾಗಿ ಓದಿದರೆ, ನಮ್ಮ ಈ ಒಂದು ರಿಯಲ್ ನಂಬರ್ಸಲ್ಲಿ ಕೂಡ ನೀವು ಸ್ಟಾರ್ಟಿಂಗಲ್ಲಿ ಇದ್ರ ಬಗ್ಗೆ ನಾವು ರೀಕಾಲ್ ಮಾಡಿದ್ವಿ, ಹೌದಾ? ಎನಿ ನಂಬರ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ P/Q ಫಾರ್ಮ್, ಹೌದಾ? Q ಶುಡ್ ನಾಟ್ ಬಿ ಈಕ್ವಲ್ ಟು 0, ಹಾಗೆ P ಮತ್ತು Q ಇಂಟೀಜರ್ಸ್ ಆಗಿರಬೇಕು. ಇಷ್ಟು ನಮಗೆ ರ್ಯಾಷನಲ್ ನಂಬರ್ಸ್ ಅಂತ ಗೊತ್ತು. ಸೊ ಈ ಇರ್ರಾಷನಲ್ ನಂಬರ್ಸ್ ಅಂತ ಬಂದರೆ, ಇರ್ರಾಷನಲ್ ನಂಬರ್ಸ್ ಅಂದರೆ ಏನು? ಯೂಶುವಲ್ ಆಗಿ ಎ ನಂಬರ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P/Q ವೇರ್ P ಆ್ಯಂಡ್ Q ಆರ್ ಇಂಟೀಜರ್ಸ್ ಈಸ್ ಕಾಲ್ಡ್ ಇರ್ರಾಷನಲ್ ನಂಬರ್ಸ್. ನಿಮಗೆ ಗೊತ್ತೇ ಇದೆ, ಹೌದಾ? ಸೊ ಎಕ್ಸಾಂಪಲ್ √2, √3, ಪೈ ಇವೆಲ್ಲ ಏನು? ನಮ್ಮ ಇರ್ರಾಷನಲ್ ನಂಬರ್ಸ್. ಈಗ ನೀವು ಕ್ಲಾಸ್ 9th ಒಂದು ಕಾನ್ಸೆಪ್ಟ್ನ ಕಲ್ತಿದ್ರಿ, ಏನು ಅಂದರೆ ಡೆಸಿಮಲ್ ರ್ಯಾಷನಲ್ ನಂಬರ್ಸ್ನ ಡೆಸಿಮಲ್ ಎಕ್ಸ್ಪ್ಯಾನ್ಷನಲ್ಲಿ ನಮಗೆ ಏನೇನು ಬರುತ್ತೆ ಅಂದರೆ, ಒಂದು ಟರ್ಮಿನೇಟಿಂಗ್ ಬರುತ್ತೆ, ಹೌದಾ? ಟರ್ಮಿನೇಟಿಂಗ್, ರೈಟ್. ಇನ್ನೊಂದು ಯಾವ್ದು ಬರುತ್ತೆ? ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್, ಹೌದಾ? ಇದನ್ನು ನೋಡಿದ್ರಲ್ವಾ? ಹೌದು. ಇನ್ನು 3ನೇ ಕ್ಯಾಟಗರಿ ಯಾವುದು? ಟರ್ಮಿನೇಟು ಆಗಲ್ಲ, ರಿಪೀಟು ಆಗಲ್ಲ. ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್, ರೈಟ್? ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಅಲ್ವಾ? ಓಕೆ. ಸೊ ಈಗ ಈ ಟರ್ಮಿನೇಟಿಂಗ್ ಮತ್ತು ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಏನಿದೆ ಅಲ್ಲ, ಇವೆರಡು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂದರೆ, ಎರಡು ರ್ಯಾಷನಲ್ ನಂಬರ್ಸ್. ಏನು? ರ್ಯಾಷನಲ್ ನಂಬರ್ಸ್. ಹಾಗೆ ಈ ನಾನ್ ಟರ್ಮಿನೇಟಿಂಗ್ ಮತ್ತು ನಾನ್ ರಿಪೀಟಿಂಗ್ ಅಂತ ಏನಿದೆ ಅಲ್ಲ, ಇದು ಇರ್ರಾಷನಲ್ ನಂಬರ್ ಕ್ಯಾಟಗರಿಗೆ ಬರುತ್ತೆ. ಯಾವುದಕ್ಕೆ? ಇರ್ರಾಷನಲ್ ನಂಬರ್ಸ್. ಫೈನ್. ಸೊ ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಇವೆರಡು ರ್ಯಾಷನಲ್ ನಂಬರ್ಸಲ್ಲಿ ಬರುತ್ತೆ. ಯಾವುದಾದ್ರೂ ಕೊಟ್ಟಿರ್ತಕ್ಕಂಥ ರ್ಯಾಷನಲ್ ನಂಬರ್ ಅಂದರೆ ಒಂದು ಫ್ರ್ಯಾಕ್ಷನ್ ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಫಾರ್ಮಲ್ಲಿ ಇದೆ ಅಂದರೆ ಅದು ಇರ್ರಾಷನಲ್ ನಂಬರ್ಸ್ ಕ್ಯಾಟಗರಿಗೆ ಬರುತ್ತೆ. ಫೈನ್. ಸೊ ಟರ್ಮಿನೇಟಿಂಗಲ್ಲಿ ನಾವು ಏನು ನೋಡ್ಬೋದು? 1/4 ನೋಡ್ಬೋದು, ಕರೆಕ್ಟಾ? ಸೊ 1/4 ಈಸ್ ಇಟ್ ಎ ಟರ್ಮಿನೇಟಿಂಗ್? ಖಂಡಿತ, ಹೌದಾ? ನೀವು ಡಿವೈಡ್ ಮಾಡಿದರೆ ನಿಮಗೇನು ಬರುತ್ತೆ? 4 2s 8 ಬರುತ್ತೆ, ಹೌದಾ? 2 ಉಳಿಯುತ್ತೆ. ಸೊ ನಾನು ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ 0 ತಗೊತಿದ್ದೀನಿ, ಇಲ್ಲಿ 0. ಸೊ 4 5s 20 ಟರ್ಮಿನೇಟ್ ಆಯಿತು, ಹೌದಾ? ಸೊ 1/4 ಈಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ಟರ್ಮಿನೇಟಿಂಗ್ ರ್ಯಾಷನಲ್ ನಂಬರ್ ಅದು, ಹೌದಾ? ಸೊ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಅಂದರೆ ಯಾವ್ದು ಬರುತ್ತೆ? ಎಕ್ಸಾಂಪಲ್ಲು 1/3. 1/3 ಬರುತ್ತಾ? ನೋಡಿ, 1/3ನ ನೀವು ಡಿವೈಡ್ ಮಾಡಿದರೆ, ಇಲ್ಲಿ ಮಾಡ್ತೀನಿ. ಸೊ 0 ಪಾಯಿಂಟ್, ಹೌದಾ? ಪಾಯಿಂಟ್, ಒಂದು ಡೆಸಿಮಲ್ ಪಾಯಿಂಟ್ನ ತಗೊಂಡೆ. 3 3s 9, 1 ಉಳಿತು.
ಮತ್ತೆ 3 ತೊಗೊತೀನಿ, ಸಾರಿ 0 ತೊಗೊತೀನಿ, 3 3s 9, ಮತ್ತೆ 1 ಉಳಿತು, ಮತ್ತೆ 0 ತೊಗೊತೀನಿ, 3 3s 9. ಸೊ ಇದೇನು ಅಂದರೆ ಈ 3 ಅನ್ನೋದೇನು ಅಂದರೆ ಹೋಗ್ತಾನೇ ಇರುತ್ತೆ, ನಿಲ್ಲೋದಿಲ್ಲ. ಹೌದಾ? 0.3333333333 ಮುಗಿಯೋದೇ ಇಲ್ಲ, ಹೋಗ್ತಾನೆ ಇರುತ್ತೆ. ಸೊ ಇದನ್ನು ನಾನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ 0.3 ಬಾರ್ ಅಂತ ಹಾಕ್ಬೋದು. ಅಂದರೆ ಈ 3 ಏನಿದೆಯಲ್ಲ, ಯಾವ ನಂಬರ್ ಮೇಲೆ ನಾನು ಬಾರ್ನ ಹಾಕ್ತೀನಲ್ಲ, ಇದನ್ನು ಬಾರ್ ಅಂತ ಹೇಳ್ತೀವಿ. ಇದೇನು ತೋರಿಸುತ್ತೆ? ಈ ಒಂದು ಸಂಖ್ಯೆ ನಿಲ್ಲೋದಿಲ್ಲ, ರಿಪೀಟ್ ಆಗ್ತಾನೇ ಹೋಗುತ್ತೆ ಅಂತ ತೋರಿಸುತ್ತೆ. ಹಾಗಿದ್ರೆ 0.3 ಇದೇನಿದು 1/3 ರ್ಯಾಷನಲ್ ನಂಬರ್ ಹೌದು, ಬಟ್ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್. ನಿಲ್ಲೋದಿಲ್ಲ, ಆದರೆ ರಿಪೀಟ್ ಆಗ್ತಿರುತ್ತೆ. ಏನು? ನಂಬರ್ ಆಫ್ಟರ್ ಡೆಸಿಮಲ್ ಪಾಯಿಂಟ್. ಓಕೆ, ಫೈನ್. ಮತ್ತೆ ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್. ನಾನ್ ಟರ್ಮಿನೇಟಿಂಗ್ ಮತ್ತು ನಾನ್ ರಿಪೀಟಿಂಗ್ ಕಡೆಗೆ ಹೋಗೋದಾದರೆ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು ಅಂದರೆ ಪೈ. ಹೌದಾ? ಇದನ್ನು ನಾವು ಯೂಶುವಲ್ ಆಗಿ 22/7 ಅಂತ ಡಿನೋಟ್ ಮಾಡ್ತೀವಿ, ಕರೆಕ್ಟಾ? ಆದರೆ ಈ ಪೈ ವ್ಯಾಲ್ಯೂ ಏನಿದೆ ಅಲ್ಲ, ಯೂಶುವಲ್ ಆಗಿ 22/7 ಅಂತ ನಾವು ರ್ಯಾಷನಲ್ ಫಾರ್ಮಲ್ಲಿ ಬರಿತೀವಿ. ಹೌದಾ? ಇದನ್ನು ನಾವು ಡೆಸಿಮಲಲ್ಲಿ ಬರೆಯೋದಾದರೆ 3.142 ಅಂತ ಬರಿತೀವಿ. ಇವೆರಡು ಏನಿದಾವಲ್ಲ, ಇವು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಪೈದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಹೌದಾ? ಸೊ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಸೊ ಈ 22/7ನ ನಾನು ಡಿವೈಡ್ ಮಾಡ್ತಾ ಹೋದರೆ ನನಗೇನು ಬರುತ್ತೆ ನೋಡಿ? 7 3s 21 ಇದೆ. ಹೌದಾ? 1 ಬಂತು. ಸೊ 7 1s 7, 3 7 4s 28, ಅಗೇನ್ 2 ಬಂತು. ಹೌದಾ? 7 2s 14, ಅಗೇನ್ 6 ಬಂತು. ಹೌದಾ? 7 8s 56. ಇಲ್ಲಿ ಮಾಡ್ತೀನಿ. ಸೊ ಎಷ್ಟು ಉಳಿತು? 4 ಉಳಿತು. ಹೌದಾ? ಸೊ -4 ಅಲ್ಲ, ಇದು +4. ಹೌದಾ? 4 ಉಳಿತು. 40. ಹೌದಾ? 7 5s 35, ಮತ್ತೆ 5 ಬಂತು. ನೋಡಿ, ಇದು ಸುಮ್ಮನೆ ಹನುಮಂತನ ಬಾಲ ಥರ ಹೋಗ್ತಾನೇ ಇರ್ತದೆ. ಹೌದಾ? ಇಲ್ಲಿ ನಂಬರ್ಸು ರಿಪೀಟ್ ಆಗಲ್ಲ, ಟರ್ಮಿನೇಟು ಆಗಲ್ಲ. ಡೆಸಿಮಲ್ ಪಾಯಿಂಟ್ ಆದಮೇಲೆ ಯಾವ ನಂಬರ್ಸು ರಿಪೀಟು ಆಗಲ್ಲ, ಟರ್ಮಿನೇಟು ಆಗಲ್ಲ. ಹಾಗಾಗಿ ಇದು ನಾನ್ ಟರ್ಮಿನೇಟಿಂಗ್ ಮತ್ತು ನಾನ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಸೊ ಇಂಥ ನಂಬರ್ಸ್ಗಳನ್ನು ಏನಂತೀವಿ? ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಇದ್ದರೆ ಅವುಗಳು ಇರ್ರಾಷನಲ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ? ಸೊ √2 ಆಗಿರ್ಬೋದು, √3 ಆಗಿರ್ಬೋದು, √5 ಆಗಿರ್ಬೋದು, ಇವೆಲ್ಲ ಏನು? ನಮ್ಮ ಇರ್ರಾಷನಲ್ ನಂಬರ್ಸ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಬಂತು ಅಂದರೆ ಅದು ಏನದು? ಇಟ್ ವಿಲ್ ಕಮ್ಸ್ ಅಂಡರ್ ರ್ಯಾಷನಲ್ ನಂಬರ್ಸ್. ಹಾಗೆ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಇತ್ತು ಅಂದರೆ ಇಟ್ ಕಮ್ಸ್ ಅಂಡರ್ ರ್ಯಾಷನಲ್ ನಂಬರ್ಸ್. ಇವೆರಡು ರ್ಯಾಷನಲ್ ನಂಬರ್ಸ್. ಕೇವಲ ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಇದ್ದರೆ ಮಾತ್ರ ಇರ್ರಾಷನಲ್ ನಂಬರ್ಸ್ ಆಗುತ್ತೆ. ಓಕೆ? ಇಷ್ಟು ನಿಮ್ಮ ತಲೆಯಲ್ಲಿ ಇರಲಿ. ಈಗ ನೆಕ್ಸ್ಟು ಇದೇನಿದು? ಎಕ್ಸಾಂಪಲ್ ಫಾರ್ ಇರ್ರಾಷನಲ್. ಫೈನ್. ಎಕ್ಸಾಂಪಲ್ ಫಾರ್ ಇರ್ರಾಷನಲ್. ಆಲ್ ರೈಟ್? ಓಕೆ, ನಿಮಗೆ ಇಷ್ಟು ಅರ್ಥ ಆಯಿತು ಅಂತ ನಾನು ತಿಳ್ಕೊಂಡು. ಈ ಒಂದು ಪಾಯಿಂಟ್ಸಲ್ಲಿ ಯಾವುದು ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್ ಫಾರ್ ರ್ಯಾಷನಲ್ ಆ್ಯಂಡ್ ಇರ್ರಾಷನಲ್ ನಂಬರ್ಸಲ್ಲಿ ಮೊದಲನೇದೇನು ಹೇಳ್ತಾ ಇದ್ದಾರೆ? ಇಫ್ ಎಕ್ಸ್ ಆ್ಯಂಡ್ ವೈ ಆರ್ 2 ಡಿಸ್ಟಿಂಕ್ಟ್ ರ್ಯಾಷನಲ್ ನಂಬರ್ಸ್, ದೆನ್ x + y ಡಿವೈಡೆಡ್ ಬೈ 2 ಈಸ್ ಎ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ದೆಮ್. ಏನಂತ ಹೇಳ್ತಿದ್ದಾರೆ? ಎಕ್ಸ್ ಮತ್ತು ವೈ 2 ಡಿಸ್ಟಿಂಕ್ಟ್ ರ್ಯಾಷನಲ್. ಓಕೆ, ಪಾಸಿಟಿವ್. ಏನು? ಪಾಸಿಟಿವ್. ಓಕೆ, ಸೊ ಎಕ್ಸ್ ಮತ್ತು ವೈ ಎರಡು ಡಿಸ್ಟಿಂಕ್ಟ್ ಅಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್. ಅವುಗಳ ನಡುವೆ ನಾವು ರ್ಯಾಷನಲ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ? x + y ಡಿವೈಡೆಡ್ ಬೈ 2 ಅಂತ ಮಾಡಿದಾಗ ಅವೆರಡರ ನಡುವೆ ಇರ್ತಕ್ಕಂಥ ರ್ಯಾಷನಲ್ ನಂಬರ್ನ ನಾವು ಫೈಂಡ್ ಔಟ್ ಮಾಡ್ತೀವಿ.
ಯಾವುದಾದ್ರೂ ಒಂದು ರ್ಯಾಷನಲ್ ನಂಬರ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ದೆನ್ ಇಫ್ ಎಕ್ಸ್ ಆ್ಯಂಡ್ ವೈ ಆರ್ ಎನಿ ಟು ಡಿಸ್ಟಿಂಕ್ಟ್ ಪಾಸಿಟಿವ್ ಇರ್ಯಾಷನಲ್ ನಂಬರ್ಸ್ ದೆನ್ ರೂಟ್ ಎಕ್ಸ್ ವೈ ಈಸ್ ಇರ್ಯಾಷನಲ್ ನಂಬರ್. ಓಕೆ, ಈಗ ಎಕ್ಸಾಂಪಲ್ ಏನು ಅಂದರೆ, ನನ್ನ ಹತ್ರ ಎಕ್ಸ್ ವ್ಯಾಲ್ಯೂ √2 ಇದೆ ಅಂತ ಇಟ್ಕೊಳ್ಳಿ. ಓಕೆ, ಹಾಗೆ ವೈ ವ್ಯಾಲ್ಯೂ √3 ಅಂತ ಇಟ್ಕೊಳ್ಳಿ. ಓಕೆ, ಇವೆರಡು ಏನು, ಎರಡು ಇರ್ಯಾಷನಲ್ ನಂಬರ್ಸ್. ಹೌದಾ? ಸೊ ಎರಡು ಇರ್ಯಾಷನಲ್ ನಂಬರ್ಸ್ನ ಪ್ರಾಡಕ್ಟ್ ಏನು, ಎಕ್ಸ್ ವೈ ಈಸ್ ಈಕ್ವಲ್ ಟು √2 √3 ಎಷ್ಟು ಬರುತ್ತೆ, √6. ಆದರೆ ಅಕಾರ್ಡಿಂಗ್ ಟು ದ ಪಾಯಿಂಟ್ ರೂಟ್ ಎಕ್ಸ್ ವೈ ಈಸ್ ಇರ್ಯಾಷನಲ್ ನಂಬರ್ ಅಂತ ಹೇಳ್ತಿದ್ದಾರೆ. ಓಕೆ, ರೂಟ್ ಎಕ್ಸ್ ವೈ ಈಸ್ ಇರ್ಯಾಷನಲ್ ನಂಬರ್ ಬಿಟ್ವೀನ್ ದೆಮ್ ಅಂದರೆ ಇದಕ್ಕೆ ಮತ್ತೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಬೇಕು, ಅಂದರೆ ಇದಕ್ಕೆ ಮತ್ತೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಬೇಕು. ವ್ಯಾಲ್ಯೂ ಏನು ಬರುತ್ತೆ, √6 ಅಂದರೆ ಏನು, 6⁻1/2. ಸ್ಕ್ವೇರ್ ರೂಟ್ ಆಫ್ √6 ಅಂದರೆ 6⁻1/4. ಓಕೆ, ಸೊ ಈ ರೀತಿಯಾಗಿ ರೂಟ್ ಎಕ್ಸ್ ವೈ ವಿಲ್ ಬಿ ಆ್ಯನ್ ಇರ್ಯಾಷನಲ್ ನಂಬರ್ ಬಿಟ್ವೀನ್ ದೆಮ್. ಓಕೆ, ಹಾಗೆ ರ್ಯಾಷನಲ್ ನಂಬರ್ಸ್ಗಳ ಮಧ್ಯೆ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 2 ಅಂತ ನಾವು ಬರಿತೀವಿ, ಅವೆರಡರ ನಡುವೆ ಇರ್ತಕ್ಕಂಥ ರ್ಯಾಷನಲ್ ನಂಬರ್ನ ಫೈಂಡ್ ಔಟ್ ಮಾಡಲಿಕ್ಕೆ. ಈಗ ಎರಡನೇದು, ಇಫ್ ಯು ಆ್ಯಡ್ ಆರ್ ಸಬ್ಟ್ರಾಕ್ಟ್ ಆ್ಯನ್ ಇರ್ಯಾಷನಲ್ ನಂಬರ್ ಟು ಎನಿ ಇರ್ಯಾಷನಲ್ ನಂಬರ್ ದೆನ್ ದ ಆನ್ಸರ್ ಮೇ ಬಿ ರ್ಯಾಷನಲ್ ಆರ್ ಇರ್ಯಾಷನಲ್. ಹೌದಾ? ಸೊ ಎರಡು ಇರ್ಯಾಷನಲ್ ನಂಬರ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ ನಿಮಗೆ ರ್ಯಾಷನಲ್ ಆದರೂ ಬರ್ಬೋದು, ಇರ್ಯಾಷನಲ್ ಆದರೂ ಬರ್ಬೋದು ಆನ್ಸರ್. ಎಕ್ಸಾಂಪಲ್, ಓಕೆ, ಸೊ ಎಕ್ಸಾಂಪಲ್ ನೋಡೋಣ. ಇದು ಫಸ್ಟ್ ಪಾಯಿಂಟ್. ಹೌದಾ? ಸೊ ಸೆಕೆಂಡ್ ಪಾಯಿಂಟಿಗೆ ಎಕ್ಸಾಂಪಲ್ ಏನು ಹೇಳಿದ್ರು, ಎರಡು ರ್ಯಾಷನಲ್ ನಂಬರ್ಸ್ಗಳು. ಎಕ್ಸಾಂಪಲ್ ನನ್ನ ಹತ್ರ √3 ಇದೆ ಅಂತ ಇಟ್ಕೊಳ್ಳಿ. ಹೌದಾ? ಪ್ಲಸ್ ನಾನು ಆ್ಯಡ್ ಮಾಡ್ತಿದ್ದೀನಿ, ಮೈನಸ್ √3 ಮಾಡ್ತೀನಿ. ಏನು ಬಂತು ನನಗೆ ಆನ್ಸರು, 0 ಬಂತು. ಏನು ಬಂತು, 0 ಬಂತು. ಹೌದಾ? ಇದು ರ್ಯಾಷನಲ್ ನಂಬರು, ಇದು ರ್ಯಾಷನಲ್ ನಂಬರು, ಸಾರಿ ಇದು ಇರ್ಯಾಷನಲ್ ನಂಬರು, ಇದು ಇರ್ಯಾಷನಲ್ ನಂಬರು. ಕರೆಕ್ಟಾ? ರೈಟ್? ಸೊ ಎರಡು ಇರ್ಯಾಷನಲ್ ನಂಬರ್ಸ್ಗಳ ಎಡಿಷನ್ ಅಥವಾ ಸಬ್ಟ್ರಾಕ್ಷನ್ ಏನು ರಿಸಲ್ಟ್ ಕೊಡುತ್ತೆ ಅಂದರೆ ಇದರ್ ಇಟ್ ಕ್ಯಾನ್ ಬಿ ರ್ಯಾಷನಲ್ ಆರ್ ಇರ್ಯಾಷನಲ್. ಸೊ 0 ರ್ಯಾಷನಲ್ಲು, ಇರ್ಯಾಷನಲ್ಲು, 0 ರ್ಯಾಷನಲ್ಲು. ಹೌದಾ? ಎರಡು ಇರ್ಯಾಷನಲ್ನ ನಾವು ಆ್ಯಡ್ ಮಾಡಿದ್ವಿ, ನಮಗೆ ಆನ್ಸರು 0 ಅಂತ ಬಂತು. ಅದೇ ರೀತಿ 2 ಪ್ಲಸ್ √6 ಇದೆ ಅಂತ ಇಟ್ಕೊಳ್ಳಿ. ಪ್ಲಸ್ ಮತ್ತು ಇದು ಒಂದು ಇರ್ಯಾಷನಲ್ ನಂಬರ್. ಹಾಗೆ 2 ಮೈನಸ್ √6 ಇದೆ ಅಂತ ಇಟ್ಕೊಳ್ಳಿ. ಇವಾಗ ಏನಾಗುತ್ತೆ, √6 ಕ್ಯಾನ್ಸಲ್ ಆಗಿ 2 + 2 4 ಬಂತು. ರೈಟ್? ಏನು ಬಂತು, 2 + 2 4 ಬಂತು. ಏನಿದು, ರ್ಯಾಷನಲ್. ಹೌದಾ? ಯಾವಾಗ್ಲೂ ಇರ್ಯಾಷನಲ್ಗಳನ್ನು ಆ್ಯಡ್ ಮಾಡಿದರೆ ಇರ್ಯಾಷನಲ್ಲೇ ಬರಬೇಕಂತ ಏನೂ ಇಲ್ಲ. ರೈಟ್? ಸೊ ಈ ರೀತಿಯಾಗಿ ರ್ಯಾಷನಲ್ ಕೂಡ ಬರುತ್ತೆ. ಫೈನ್, ಅರ್ಥ ಆಯ್ತಾ? ಸೊ ಇಫ್ ಯು ಆ್ಯಡ್ ಆರ್ ಸಬ್ಟ್ರಾಕ್ಟ್ ಎನಿ ಇರ್ಯಾಷನಲ್ ನಂಬರ್ ಟು ಎನಿ ಇರ್ಯಾಷನಲ್ ನಂಬರ್ ದೆನ್ ದ ಆನ್ಸರ್ ಮೇ ಬಿ ರ್ಯಾಷನಲ್ ಆರ್ ಇರ್ಯಾಷನಲ್. ಅರ್ಥ ಆಯ್ತಲ್ವಾ? ಅದೇ ರೀತಿ ನೋಡಿ, 2 ಪ್ಲಸ್ √6 ಇದೆ. ಅದೇ ರೀತಿ -2 ಪ್ಲಸ್ √6 ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, 2 - 2 ಕ್ಯಾನ್ಸಲ್ ಆಗುತ್ತೆ. ಫೈನ್. ಸೊ √6, ಓಕೆ. ಸೊ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ವಾ? ಸೊ ಇಲ್ಲಿನೂ 0 ಬರುತ್ತೆ. ಲೆಟ್ ಮೀ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ಇದು ಮೈನಸ್ ಆಫ್ ಪ್ಲಸ್ √6 ಆಗುತ್ತೆ. ಹೌದಾ? ಅವಾಗ ಆನ್ಸರ್ ಏನು ಬರುತ್ತೆ, 2 ಪ್ಲಸ್ √6 -2 -√6. ಸೊ ಪ್ಲಸ್ ಮೈನಸ್ √6 +2 -2 ಕ್ಯಾನ್ಸಲ್ ಆಗಿ ಮತ್ತೆ 0ನೇ ಬರೋದು. ಸೊ ಇದು ರ್ಯಾಷನಲ್ ಆಯಿತು. ಬೇರೆ ಯಾವುದಾದ್ರೂ ಎಕ್ಸಾಂಪಲ್ ನಾವು ತೊಗೋಬೋದು. ಸೊ ಏನು ತೊಗೋಬೋದು, ಎರಡು ಇರ್ಯಾಷನಲ್ಗಳನ್ನು ನಾವು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ಇರ್ಯಾಷನಲ್ ಬರಬೇಕು. ಅಂಥದ್ದು ಯಾವುದಾದ್ರೂ ಇದೆನಾ ಎಕ್ಸಾಂಪಲ್ಲು? ಖಂಡಿತ ಬೇಕಾದಷ್ಟು ಸಿಗ್ತವೆ. ಯಾವುದು? √12 ಮೈನಸ್ √8. ಓಕೆ. ಸೊ √12 ಮೈನಸ್ √8 ಅಂತ ಮಾಡ್ತೀನಿ. √12ನ ನಾನು ಏನಂತ ಬರಿಬೋದು ನೋಡಿ,
4 ಇಂಟು 3 ರೈಟ್. 4 ಇಂಟು 3 ಅಂತ ಬರಿಬೋದು. ಇದೇನಾಯಿತು 4 ಇಂಟು 3. ಇದರಲ್ಲಿ ನಾನು √4ನ ಹೊರಗೆ ತೆಗೆದ್ರೆ √4ನ ಹೊರಗೆ ತೆಗೆದ್ರೆ ಉಳಿಯೋದು 2√3. ಅದೇ ರೀತಿ √8 ಇದೆ ಅಲ್ಲ, ಇದನ್ನು ನಾನು 4 2s 8 ಅಂತ ಬರಿತೀನಿ. ಏನಂತ ಬರಿತೀನಿ 4 2s 8. ಸೊ √4ನ ಹೊರಗೆ ತೆಗೆದ್ರೆ ಮತ್ತೆ 2 ಉಳೀತು. ಇದನ್ನು ನಾನು √2 ಅಂತ ಬರಿತೀನಿ. ಹೌದಾ? ಸೊ √12 ಮೈನಸ್ √8. ಹಾಗಿದ್ರೆ √12 ವ್ಯಾಲ್ಯೂ ಏನು 2√3 ಮೈನಸ್ 2√2. ಯಾವುದು √8ನ ವ್ಯಾಲ್ಯೂ 2√2. ಸೊ ಇದನ್ನು ಹೀಗೆ ಇಡಬೇಕು. ಇದೇನಿದು ಇರ್ರ್ಯಾಷನಲ್ ಬಂತು. ಇದು ಫರ್ದರ್ ಏನು ಮಾಡ್ಲಿಕ್ಕೆ ಬರಲ್ಲ. ಹೌದಾ? √3 √2 ಇದೆ. ಇಷ್ಟೇ ಮುಗೀತು. ಸೊ ದಿಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಇರ್ರ್ಯಾಷನಲ್. ಓಕೆ. ಸೊ ರ್ಯಾಷನಲ್ ಆದರೂ ಬರ್ಬೋದು, ಇರ್ರ್ಯಾಷನಲ್ ಆದರೂ ಬರ್ಬೋದು. ಫೈನ್, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಇಫ್ ಯು ಮಲ್ಟಿಪ್ಲೈ ಆರ್ ಡಿವೈಡ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಬೈ ಎನಿ ಇರ್ರ್ಯಾಷನಲ್ ನಂಬರ್ ದೆನ್ ದ ಆನ್ಸರ್ ಮೇ ಬಿ ರ್ಯಾಷನಲ್ ಆರ್ ಇರ್ರ್ಯಾಷನಲ್. ಮತ್ತೆ ಅಗೇನ್ ಕಾನ್ಸೆಪ್ಟ್ ಸೇಮ್ ಇದೆ. ಸೊ ಏನು ಹೇಳ್ತಿದ್ದಾರೆ, ಇಫ್ ಯು ಮಲ್ಟಿಪ್ಲೈ ಎನಿ ಇರ್ರ್ಯಾಷನಲ್ ನಂಬರ್ ಬೈ ಎನಿ ಇರ್ರ್ಯಾಷನಲ್ ನಂಬರ್, ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದರೆ ಮತ್ತೆ ಆನ್ಸರ್ ಏನು ರ್ಯಾಷನಲ್ ಅಥವಾ ಇರ್ರ್ಯಾಷನಲ್ ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ √2 ಹೌದಾ ಇಂಟು √8 ಎಷ್ಟು ಬರುತ್ತೆ? √2 ಇಂಟು √8 √16 ಹೌದಾ? ಸೊ √16 ಈಸ್ ಏನು ಬಂತು? √16 ವ್ಯಾಲ್ಯೂ ಏನು 4 ವಿಚ್ ಈಸ್ ರ್ಯಾಷನಲ್. ಹೌದಾ? ನಾನು ಮಲ್ಟಿಪ್ಲೈ ಮಾಡಿದ್ದು 2 ಇರ್ರ್ಯಾಷನಲ್ ನಂಬರ್ಸ್ನ, ನನಗೆ ಆನ್ಸರ್ ಬಂದಿದ್ದೇನು ರ್ಯಾಷನಲ್. ಹೌದಾ? ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ √3 ಇಂಟು 3√3 ಅಂತ ತಗೊಂಡೆ ಅಂತ ಇಟ್ಕೊಳ್ಳಿ. √3 ಇಂಟು 3√3. ಸೊ √3 ಇಂಟು √3 ಏನು ಬರುತ್ತೆ ನಮಗೆ ವ್ಯಾಲ್ಯೂ? √3 ಇಂಟು √3 √9 ಆಗುತ್ತೆ. √9 ವ್ಯಾಲ್ಯೂ ಏನು 3. ಸೊ 3 ಇಂಟು 3 ಅಗೇನ್ 9. ನೋಡಿ ಮತ್ತೆ ರ್ಯಾಷನಲ್ ಬಂತು. ಫೈನ್. ಸೊ √3 ಇಂಟು √2 ಮಾಡಿದರೆ √6 ಬಂತು. ದಿಸ್ ಈಸ್ ಇರ್ರ್ಯಾಷನಲ್. ನೋಡಿ ಇಲ್ಲಿ 2 ಇರ್ರ್ಯಾಷನಲ್ಗಳನ್ನು ಮಲ್ಟಿಪ್ಲೈ ಮಾಡಿದೆ, ನನಗೆ ಇಲ್ಲೇನು ಬಂತು? 2 ರ್ಯಾಷನಲ್ ಬಂತು. ಸೊ ಇಲ್ಲಿ ಅಗೇನ್ 2 ಇರ್ರ್ಯಾಷನಲ್ಗಳನ್ನು ಮಲ್ಟಿಪ್ಲೈ ಮಾಡಿದೆ, ಇರ್ರ್ಯಾಷನಲ್ ಬಂತು. ಕರೆಕ್ಟಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಈಗ ನೆಕ್ಸ್ಟ್ ಪಾಯಿಂಟ್ನ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನು? ಇಫ್ ಯು ಮಲ್ಟಿಪ್ಲೈ ಎ ರ್ಯಾಷನಲ್ ನಂಬರ್ ಬೈ ಅನದರ್ ರ್ಯಾಷನಲ್ ನಂಬರ್ ದೆನ್ ದ ಆನ್ಸರ್ ವಿಲ್ ಆಲ್ವೇಸ್ ಬಿ ರ್ಯಾಷನಲ್. ಕರೆಕ್ಟಾ? ಇದು ನಮಗೆ ಗೊತ್ತಿರೋದೆ. ಹೌದಾ? ಫೋರ್ತ್ ಪಾಯಿಂಟ್ ಏನು ಹೇಳ್ತಿದ್ದಾರೆ? ರ್ಯಾಷನಲ್ ನಂಬರ್ನ ಯಾವುದಾದ್ರೂ ಇನ್ನೊಂದು ರ್ಯಾಷನಲ್ ನಂಬರ್ ಜೊತೆಗೆ, ಅಂದರೆ 4/2 ಅಂತ ಇಟ್ಕೊಳ್ಳಿ. ಓಕೆ, 2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು 4/3. ಹೌದಾ? ಒಂದು ರ್ಯಾಷನಲ್ನ ಇನ್ನೊಂದು ರ್ಯಾಷನಲ್ ನಂಬರ್ ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ ಯು ವಿಲ್ ಗೆಟ್ ಅ ರ್ಯಾಷನಲ್ ನಂಬರ್ ಓನ್ಲಿ. ಓಕೆ, ಡಿವಿಷನ್ ಕೂಡ ಅದೇ ರೀತಿ. ಹೌದಾ? ಡಿವಿಷನ್ ಕೂಡ ಅದೇ ರೀತಿ. ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಹೋಲ್ಡ್ಸ್ ಗುಡ್ ಆಗುತ್ತೆ. ಓಕೆ, ದೆನ್ ಇಲ್ಲಿನೂ ಅಷ್ಟೇ ಮಲ್ಟಿಪ್ಲಿಕೇಶನ್ ಡಿವಿಷನ್, ಮತ್ತು ಇಲ್ಲಿನೂ ಅಷ್ಟೇ, ಇಲ್ಲಿ ಫೋರ್ತ್ ಪಾಯಿಂಟಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಎರಡೂ ಹೋಲ್ಡ್ಸ್ ಗುಡ್ ಆಗುತ್ತೆ. ಓಕೆ, ಫೈನ್. ಸೊ ಇಫ್ ಯು ಡಿವೈಡ್ ರ್ಯಾಷನಲ್ ನಂಬರ್ ಬೈ ಎನಿ ನಾನ್ ಝೀರೋ ರ್ಯಾಷನಲ್ ನಂಬರ್ ದೆನ್ ದ ಆನ್ಸರ್ ವಿಲ್ ಆಲ್ವೇಸ್ ಬಿ ರ್ಯಾಷನಲ್. ಏನು ಹೇಳ್ತಿದ್ದಾರೆ? ಇಫ್ ಯು ಡಿವೈಡ್ ಎನಿ ರ್ಯಾಷನಲ್ ನಂಬರ್ ಬೈ ಎನಿ ನಾನ್ ಝೀರೋ ರ್ಯಾಷನಲ್ ನಂಬರ್ ದೆನ್ ದ ಆನ್ಸರ್ ವಿಲ್ ಆಲ್ವೇಸ್ ಬಿ ರ್ಯಾಷನಲ್. ಅರ್ಥ ಆಯ್ತಾ? ನಾನ್ ಝೀರೋ ಅಂದರೆ ಏನು? ಝೀರೋ ಇರಬಾರ್ದು ಅಂಥ ಒಂದು ರ್ಯಾಷನಲ್ ನಂಬರ್ನ ಇನ್ನೊಂದು ನಾನ್ ಝೀರೋ ರ್ಯಾಷನಲ್ ನಂಬರ್ ಜೊತೆಗೆ ಡಿವೈಡ್ ಮಾಡಿದಾಗ ಆನ್ಸರು ರ್ಯಾಷನಲ್ಲೇ ಬರುತ್ತೆ. ಫೈನ್, ಗೊತ್ತಿರೋದೆ. ನಾನು ಇವಾಗ ತಾನೇ ಅದೇ ಹೇಳಿದ್ದು, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಹೋಲ್ಡ್ಸ್ ಗುಡ್ ಆಗುತ್ತೆ. ಓಕೆ, ಇಷ್ಟು ಅರ್ಥ ಆಯ್ತಲ್ವಾ ಮಕ್ಕಳೇ? ಸೊ ಇವಾಗ ನಾವು ಒಂದು ಥೇರಮ್ನ ನೋಡೋಣ ಇದ್ರ ಮೇಲೆ. ಯಾವುದು? ರಿವಿಸಿಟಿಂಗ್ ಇರ್ರ್ಯಾಷನಲ್ ನಂಬರ್ಸ್. ಫೈನ್.
let p be a prime number. If p divides a square, then p divides a, where a is a positive integer ಅಂತ ಹೇಳ್ತಿದ್ದಾರೆ. ಸೊ ನಾವು ಈ ಕಂಪೋಸಿಟ್ ನಂಬರ್ ಅಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕಲ್ಲಿ ಏನು ಓದಿದ್ವಿ? ಕಂಪೋಸಿಟ್ ನಂಬರ್ನ ಪ್ರಾಡಕ್ಟ್ ಆಫ್ ಪ್ರೈಮ್ಸಲ್ಲಿ ಬರಿಬೋದು ಅಂತ ಓದಿದ್ವಿ. ಕರೆಕ್ಟಾ? ನೆನಪಿದೆನಾ? ಅದು ನೆನಪಿದೆ ಅಲ್ವಾ? ಸೊ ಇಲ್ಲಿ ಎ ಈಸ್ ಈಕ್ವಲ್ ಟು, ಎ ಒಂದು ನಮ್ಮ ಕಂಪೋಸಿಟ್ ನಂಬರ್. ಓಕೆ, ಪಿ ಬಂದುಬಿಟ್ಟು ಪ್ರೈಮ್ ನಂಬರ್. ಓಕೆ, ಸೊ ಎ ಬಂದುಬಿಟ್ಟು ನಮ್ಮ ಕಂಪೋಸಿಟ್ ನಂಬರ್, ಪಿ ಬಂದುಬಿಟ್ಟು ನಮ್ಮ ಪ್ರೈಮ್ ನಂಬರ್. ಅಕಾರ್ಡಿಂಗ್ ಟು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಐ ಕ್ಯಾನ್ ರೈಟ್ ಎ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್, p1 ಇಂಟು p2 ಇಂಟು p3 ಇಂಟು p4. ಹೌದಾ? ಈ ರೀತಿಯಾಗಿ ಹೋಗುತ್ತೆ. ಹೌದಾ? ಎ ಇಸ್ ಈಕ್ವಲ್ ಟು p1 p2 p3 p4 ಅಂತ ಬರೆದ್ವಿ, ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಅದೇ ರೀತಿ ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್ ಅಂತ ಅವ್ರು ಹೇಳಿದರು. ಪ್ರೈಮ್ ನಂಬರ್ಸ್ ಅಂತ ಗೊತ್ತಾಯಿತು. ಎ ಏನು? ನಮ್ಮ ಕಂಪೋಸಿಟ್ ನಂಬರ್. ಇಫ್ ಪಿ ಡಿವೈಡ್ಸ್ ಎ ಸ್ಕ್ವಯರ್, ಏನು ಹೇಳ್ತಿದ್ದಾರೆ? ಪಿ ಡಿವೈಡ್ಸ್ ಎ ಸ್ಕ್ವಯರ್ ಅಂತ ಹೇಳ್ತಿದ್ದಾರೆ. ಅಂದರೆ ನಾನು ಎ ಸ್ಕ್ವಯರ್ನ p1 ಸ್ಕ್ವಯರ್ ಇಂಟು p2 ಸ್ಕ್ವಯರ್ ಇಂಟು p3 ಸ್ಕ್ವಯರ್, ಹೌದಾ, ಈ ರೀತಿಯಾಗಿ ಬರೀತಿದ್ದೀನಿ. ಅಂದರೆ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು p1 ಸ್ಕ್ವಯರ್ p2 ಸ್ಕ್ವಯರ್ p3 ಸ್ಕ್ವಯರ್ ಅಂತ ಏನು ಬರೆದಿದ್ದೀನಲ್ಲ, ಈ p1 p2 p3ಗಳಲ್ಲೇ p ಕೂಡ ಒಂದಾಗಿರುತ್ತೆ. ಹೌದಾ? ಸೊ ಮೂಲತಃ p ಇಸ್ ದ ಪ್ರೈಮ್ ನಂಬರ್. ಆ ಪಿನ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂತ ಬರೆದಾಗ p1 p2 p3 ಅಂತ ಬರೀತಾ ಹೋಗಿದ್ದು ನಾವು. ಆದರೆ ಮೇನ್ ಇಲ್ಲಿ p ಏನು ರೆಪ್ರೆಸೆಂಟ್ ಮಾಡುತ್ತೆ? ಪ್ರೈಮ್. ಹಾಗಿದ್ರೆ ಈ p1 p2 p3ಯಲ್ಲಿ ಪ್ರೈಮ್ ಇದ್ದೇ ಇರುತ್ತೆ, p ಇದ್ದೇ ಇರುತ್ತೆ. ಹೌದಾ? ಸೊ ಇಫ್ p ಡಿವೈಡ್ಸ್ a ಸ್ಕ್ವಯರ್, ಇಫ್ p ಡಿವೈಡ್ಸ್ a ಸ್ಕ್ವಯರ್, ದೆನ್ p ಡಿವೈಡ್ಸ್ a. ಈ ಈ p1 p2 p3 p ಸ್ಕ್ವಯರ್ಗಳಲ್ಲಿ, ಇದಿಷ್ಟು ಸ್ಕ್ವಯರ್ಗಳಲ್ಲಿ p ಒಂದಿದೆ ಅಂತ ನಾನು ಹೇಳಿದೆ. ಹೌದಾ? ಸೊ ಈ p a ಸ್ಕ್ವಯರ್ನ ಡಿವೈಡ್ ಮಾಡಿದರೆ ಅದೇ p ಏನ ಡಿವೈಡ್ ಮಾಡುತ್ತೆ? ಖಂಡಿತ ಮಾಡುತ್ತೋ ಇಲ್ವೋ? p a ಸ್ಕ್ವಯರ್ನ ಡಿವೈಡ್ ಮಾಡೋದಾದರೆ ಏನು ಕೂಡ ಡಿವೈಡ್ ಮಾಡುತ್ತೆ. ಹೌದಾ? ಸೊ p1 ಸ್ಕ್ವಯರಲ್ಲಿ p ಇದೆ, p1 p2 p3ಯಲ್ಲಿ ಕೂಡ p ಇರುತ್ತೆ, ಪ್ರೈಮ್ ನಂಬರ್ ಇದ್ದೇ ಇರುತ್ತೆ. ಸೊ ಈ ಪ್ರೈಮ್ ನಂಬರು ಎ ಸ್ಕ್ವಯರ್ನ ಡಿವೈಡ್ ಮಾಡ್ತಿದೆ ಅಂದರೆ ಏನು ಕೂಡ ಡಿವೈಡ್ ಮಾಡುತ್ತೆ. ಅರ್ಥ ಆಯ್ತಾ ಕಾನ್ಸೆಪ್ಟು? ಇಫ್ p ಡಿವೈಡ್ಸ್ ಎ ಸ್ಕ್ವಯರ್, ದೆನ್ p ಡಿವೈಡ್ಸ್ ಎ, ವೇರ್ ಎ ಇಸ್ ಎ ಪಾಸಿಟಿವ್ ಇಂಟಿಜರ್. ಓಕೆ, ಸೊ ನಾವು ಕಂಪೋಸಿಟ್ ನಂಬರ್ ಫಾರ್ಮಲ್ಲಿ ನೋಡಿದ್ವಿ ಇಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಇಲ್ಲಿ ನಾವು ಏನಂತ ತಗೊತಿದ್ದೀವಿ? ಪಾಸಿಟಿವ್ ಇಂಟಿಜರ್ ಅಂತ ತಗೊತಿದ್ದೀವಿ. ಓಕೆ, ಫೈನ್, ಅರ್ಥ ಆಯ್ತಾ? ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಮ್, ಎ ಈಸ್ ಅ ಪಾಸಿಟಿವ್ ಇಂಟಿಜರ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕಲ್ಲಿ ಎ ಈಸ್ ಅ ಕಂಪೋಸಿಟ್ ನಂಬರ್. ಓಕೆ, ಬಟ್ ನಾವು ಅಲ್ಲಿ ಒಂದು ಏನು ಥಿಯರಮ್ನ ಏನು ನೋಡಿದ್ವಲ್ಲ ಅದನ್ನು ಇಲ್ಲಿ ರಿಲೇಟ್ ಮಾಡ್ತಿದ್ದೀವಿ. ಅಂದರೆ ಎನಿ ಪಾಸಿಟಿವ್ ಇಂಟೀಜರ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಅದೇ ರೀತಿ ಇಫ್ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು p1 p2 p3 ಸ್ಕ್ವಯರ್ ಅಂತ ಬರೀತಾ ಹೋದರೆ ಈ p1 p2 p3 ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಪಿನ ರೆಪ್ರೆಸೆಂಟ್ ಮಾಡುತ್ತೆ. ಹೌದಾ? ಸೊ p ಡಿವೈಡ್ಸ್ ಎ ಸ್ಕ್ವಯರ್ ಆದರೆ p ಆಲ್ಸೋ ಡಿವೈಡ್ಸ್ ಎ. ಫೈನ್, ಅರ್ಥ ಆಯ್ತಾ? ಫೈನ್, ಆಲ್ ರೈಟ್. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸೊ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಪ್ರೂವ್ ದ್ಯಾಟ್ √2 ಈಸ್ ಆ್ಯನ್ ಇರ್ರಾಷನಲ್ ನಂಬರ್. ಓಕೆ, ಸೊ ಇವಾಗ ನಾವು ಪ್ರೂವ್ ಪಾರ್ಟಿಗೆ ಬಂದಿದ್ದೀವಿ. ಓಕೆ, ಫೈನ್. ಓಕೆ, ಸೊ ಪ್ರೂವ್ ದಟ್ √2 ಈಸ್ ಆ್ಯನ್ ಇರ್ರಾಷನಲ್ ನಂಬರ್. ಸೊ √2ನ ಇರ್ರಾಷನಲ್ ಅಂತ ಪ್ರೂವ್ ಮಾಡಲಿಕ್ಕೆ ನಾವು ಏನು ಮೆಥಡ್ನ ಯೂಸ್ ಮಾಡ್ತೀವಿ ಇಲ್ಲಿ ಅಂದರೆ ಕಾಂಟ್ರಡಿಕ್ಷನ್ ಮೆಥಡ್ ಅಂತಕ್ಕಂಥ ಒಂದು ಪ್ರಾಸೆಸ್ನ ಯೂಸ್ ಮಾಡ್ತೀವಿ. ಕಾಂಟ್ರಡಿಕ್ಷನ್ ಅಂದರೆ ಏನು? ಉಲ್ಟಾ. ಓಕೆ, ಅವ್ರೇನು ಕೊಟ್ಟಿದ್ದಾರಲ್ಲ ಅದಕ್ಕೆ ಉಲ್ಟಾ ನಾವು ಅಸ್ಯೂಮ್ ಮಾಡ್ತೀವಿ. ಇರ್ರಾಷನಲ್ ಅಂತ ಪ್ರೂವ್ ಮಾಡಿರಿ ಅಂತ ಹೇಳ್ತಿದ್ದಾರೆ, ರ್ಯಾಷನಲ್ ಅಂತ ನಾವು ಅಸ್ಯೂಮ್ ಮಾಡ್ತೀವಿ ಫಸ್ಟು. ಯಾವುದನ್ನ? √2ನ. ಓಕೆ, ಯೂಸಿಂಗ್ ಕಾಂಟ್ರಡಿಕ್ಷನ್
ಮೆಥಡ್ ಲೆಟ್ ಅಸ್ ಏನು ಮಾಡ್ತಿದ್ದೀವಿ, ಅಸ್ಯೂಮ್ ಮಾಡ್ತಿದ್ದೀವಿ. ಲೆಟ್ ಅಸ್ ಅಸ್ಯೂಮ್ ರೂಟ್ 2 ಈಸ್ ಅ ರ್ಯಾಷನಲ್ ನಂಬರ್. ಏನಿದು ರೂಟ್ 2? ರ್ಯಾಷನಲ್ ನಂಬರ್. ಹೌದಾ? ಸೊ ರೂಟ್ 2 ಈಸ್ ಈಕ್ವಲ್ ಟು, ನಾನೇನು ಮಾಡ್ತಿದ್ದೀನಿ ನೆಕ್ಸ್ಟು a/b ಅಂತ ಬರೀತಿದ್ದೀನಿ. ಇದೇನಿದು ಹೊಸದಾಗಿ ಅಂದರೆ ರೂಟ್ 2ನ ನಾನು a/b ಅಂತ ಅಸ್ಯೂಮ್, ಇದು ರೂಟ್ 2ನ ನಾವೇನಾದರೂ ಫಸ್ಟ್ ಅಸ್ಯೂಮ್ ಮಾಡಿದ್ದು ರ್ಯಾಷನಲ್ ಅಂತ ಅಸ್ಯೂಮ್ ಮಾಡಿದ್ವಿ. ಈ ರ್ಯಾಷನಲ್ ನಂಬರ್ನ a/b ಜೊತೆ ಈಕ್ವೇಟ್ ಮಾಡ್ತಿದ್ದೀನಿ. ಈ a/b ಏನು ಗೊತ್ತಾ? ವೇರ್ a ಆ್ಯಂಡ್ b ಆರ್ co-prime numbers and b should not be equal to 0. ನೋಡಿ, ಈ a ಮತ್ತು b co-prime numbers. co-prime numbers ಅಂದರೆ ಏನು? ಈ ಎರಡೂ ನಂಬರ್ಗಳಲ್ಲಿ ಕಾಮನ್ ಫ್ಯಾಕ್ಟರ್ ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆ ಇವೆರಡರಲ್ಲೂ ಇವೆರಡನ್ನೂ ಕಾಮನಾಗಿ ಡಿವೈಡ್ ಮಾಡೋದಾದರೆ ಅದು ಒಂದು ಮಾತ್ರ. ಅಂದರೆ 1 ಈಸ್ ದ ಓನ್ಲಿ ಕಾಮನ್ ಫ್ಯಾಕ್ಟರ್ ಫಾರ್ a ಆ್ಯಂಡ್ b. ಇಟ್ ಕೆನಾಟ್ ಬಿ ರಿಡ್ಯೂಸ್ಡ್. ನೋಡಿ, ಯಾವುದಾದ್ರೂ ಎರಡು ನಂಬರಿಗೆ ಎಕ್ಸಾಂಪಲ್ 2/3. 2/3ನ ಡೆಸಿಮಲಲ್ಲಿ ಬರೀತೀರಾ, ಓಕೆ ನೀವು ಅದನ್ನು ಕ್ಯಾನ್ಸಲ್ ಮಾಡ್ತಾ ಹೋದರೆ ಡೆಸಿಮಲ್ ಎಕ್ಸ್ಪ್ಯಾನ್ಷನಲ್ಲಿ ಬರುತ್ತೆ. ಬಟ್ ಎಕ್ಸಾಕ್ಟಾಗಿ ಡಿವೈಡ್ ಮಾಡ್ತೀರಾ 2 ಮತ್ತು 3ನ? ಇಲ್ಲ. ಯಾಕೆ ಅಂದರೆ ಅವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವುದೂ ಇಲ್ಲ. ಹೌದಾ? ಈಗ 16/8 ಇದೆ ಅಂತ ಇಟ್ಕೊಳ್ಳಿ. ಇದನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯನಾ? ಮಾಡ್ಬೋದು. ಯಾಕೆಂದರೆ 8 2s are 16 ಕಂಪ್ಲೀಟಾಗಿ ಡಿವೈಡ್ ಆಯಿತು. ಆದರೆ 2/3 ಆ ರೀತಿ ಆಗಲ್ಲ. ಯಾಕೆ ಅಂದರೆ 2/3ಯಲ್ಲಿ ಯಾವುದೇ ಒಂದು ಕಾಮನ್ ಫ್ಯಾಕ್ಟರ್ ಎರಡನ್ನೂ ಡಿವೈಡ್ ಮಾಡಲಿಕ್ಕೆ ಇಲ್ಲ. ಹಾಗಾಗಿ ಅದೇನು 2/3 ಏನು co-prime ನಂಬರ್. ಅವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತೆ. ಅದೇ ರೀತಿ a/b co-prime ನಂಬರ್ಸ್. ಓಕೆ, ಆ್ಯಂಡ್ b ಶುಡ್ ನಾಟ್ ಬಿ ಈಕ್ವಲ್ ಟು 0. ಈಗೇನು ಮಾಡ್ತೀನಿ ನಾನು? ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ರೂಟ್ 2 ಈಸ್ ಈಕ್ವಲ್ ಟು a/b ಅದಲ್ಲ, ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಮಾಡಿದಾಗ ನಂಗೆ ಏನು ಬರುತ್ತೆ? ರೂಟ್ 2 ಇಂಟು b ಈಸ್ ಈಕ್ವಲ್ ಟು a. ಹೌದಾ? ಈಗ ರೂಟ್ 2 ಇಂಟು b ಈಸ್ ಈಕ್ವಲ್ ಟು a ಇದೆ. ಸ್ಕ್ವಯರ್ ಮಾಡ್ತೀನಿ, ಎರಡೂ ಕಡೆಗೂ ಸ್ಕ್ವಯರ್ ಮಾಡ್ತೀನಿ. ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್. ಸೊ ಸ್ಕ್ವಯರ್ ಮಾಡಿದಾಗ ಏನು ಬರುತ್ತೆ? ನಮಗೇನಿತ್ತಲ್ಲಿ ರೂಟ್ 2 ಇಂಟು b ಈಸ್ ಈಕ್ವಲ್ ಟು a ಇತ್ತು. ಹೌದಾ? ಇದನ್ನು ನಾನು ಸ್ಕ್ವಯರ್ ಮಾಡಿದಾಗ ಏನು ಬರುತ್ತೆ? ರೂಟ್ 2 ಸ್ಕ್ವಯರ್ ಈಸ್ 2. ಸ್ಕ್ವಯರ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. ಇಲ್ಲಿ b ಸ್ಕ್ವಯರ್ ಬರುತ್ತೆ, ಇದು a ಸ್ಕ್ವಯರ್ ಆಗುತ್ತೆ. ಕರೆಕ್ಟಾ? 2b ಸ್ಕ್ವಯರ್ ಈಸ್ ಈಕ್ವಲ್ ಟು a ಸ್ಕ್ವಯರ್ ಆಯಿತು. ಇದರ ಅರ್ಥ ಏನು? a ಸ್ಕ್ವಯರ್ನ 2 ಡಿವೈಡ್ ಮಾಡುತ್ತೆ, a ಸ್ಕ್ವಯರ್ನ 2 ಡಿವೈಡ್ ಮಾಡುತ್ತೆ. ಅರ್ಥ ಆಗ್ತಿದೆನಾ? ಅಂದರೆ ಈ a ಸ್ಕ್ವಯರ್ ಏನಿದೆ ಅಲ್ಲ, ಲೈಕ್ ಸೇ ಫಾರ್ ಎಕ್ಸಾಂಪಲ್ 2 ಇಂಟು ಸಮಥಿಂಗ್, 2 ಇಂಟು 5 ಇದೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ಇಟ್ಕೊಳ್ಳಿ, ನಾನು ಇದ್ರ ಪ್ರಕಾರ ಹೋಗ್ತಿಲ್ಲ, ಸುಮ್ಮನೆ ಕ್ಯಾಶುಯಲ್ ಆಗಿ ತೋರಿಸ್ತಿದ್ದೀನಿ. 2 ಇಂಟು 5 ಇದೆ ಅಂತ ಇಟ್ಕೊಳ್ಳಿ. ಆನ್ಸರ್ ಎಷ್ಟು ಬಂತು? 10 ಬಂತು. ಇದರ ಅರ್ಥ 5 ಬಿಟ್ಬಿಡಿ, 2 10ನ್ನು ಡಿವೈಡ್ ಮಾಡುತ್ತೋ ಇಲ್ಲೋ ಹೇಳಿ. ಓಕೆ, ಲೆಟ್ ಅಸ್ ಅಸ್ಯೂಮ್ 5 ಇಲ್ಲಿ b ಸ್ಕ್ವಯರ್ ಅಂತ ಇಟ್ಕೊಳ್ಳಿ. ಸುಮ್ಮನೆ ಅಸ್ಯೂಮ್ ಮಾಡಿ, ದಿಸ್ ಇಸ್ ನಾಟ್ ದ ಸ್ಕ್ವಯರ್. 2 10ನ್ನು ಡಿವೈಡ್ ಮಾಡುತ್ತೋ ಇಲ್ಲೋ ಅಷ್ಟು ಹೇಳಿ. ಮಾಡುತ್ತೆ ತಾನೆ? ಹೌದಾ? ಅಥವಾ 10 ಸ್ಕ್ವಯರ್ ಇದೆ ಅಂತ ಇಟ್ಕೊಳ್ಳಿ. ಈ 10 ಸ್ಕ್ವಯರ್ನ 2 ಡಿವೈಡ್ ಮಾಡುತ್ತಾ? ಖಂಡಿತ ಮಾಡುತ್ತೆ. ಹೌದಾ? 10 ಸ್ಕ್ವಯರ್ ಏನು 100, 100ನ 2 ಡಿವೈಡ್ ಮಾಡುತ್ತಾ? ಮಾಡುತ್ತೆ. ಹಾಗೆ ಈ 2 10ನ್ನು ಡಿವೈಡ್ ಮಾಡುತ್ತಾ? ಮಾಡುತ್ತೆ. ರೈಟ್? ನಾನು ಹೇಳೋದು ಅರ್ಥ ಆಯ್ತಲ್ವಾ? ಅಂದರೆ ಈ 2 a ಸ್ಕ್ವಯರ್ನ ಹಾಗೆ ಏನ ಎರಡನ್ನೂ ಡಿವೈಡ್ ಮಾಡುತ್ತೆ. ಓಕೆ, ಸೊ 2 divides a square, 2 divides a square, hence 2 also divides a. ಇಷ್ಟು ಅರ್ಥ ಆಯ್ತಲ್ವಾ ಮಕ್ಕಳೇ? ಓಕೆ, ಸೊ a ಸ್ಕ್ವಯರ್ನ ಡಿವೈಡ್ ಮಾಡ್ತಿದೆ ಅಂದರೆ ಏನು ಡಿವೈಡ್ ಮಾಡುತ್ತೆ? 2. ಓಕೆ, ಈಗ ನಾನೇನು ಮಾಡ್ತೀನಿ?
ಲೆಟ್ ಅಸ್ ಅಸ್ಯೂಮ್, ನಾನು ಒಂದು ಅಸಂಪ್ಷನ್ ಮಾಡ್ತೀನಿ ಹೊಸದಾಗಿ. ಏನು ಅಂದರೆ ಈಗ ನೋಡಿ 2a² ಡಿವೈಡ್ ಮಾಡ್ತಿದೆ ಅಂದರೆ 2a ಕೂಡ ಡಿವೈಡ್ ಮಾಡುತ್ತೆ ಅಂತ ಗೊತ್ತಾಯಿತು. ಈಗ ನಾನೇನು ಮಾಡ್ತೀನಿ, ಲೆಟ್ ಅಸ್ ಅಸ್ಯೂಮ್ a ಈಸ್ ಈಕ್ವಲ್ ಟು 2k, ವೇರ್ k ಈಸ್ ಸಮ್ ಇಂಟಿಜರ್. k ಈಸ್ ಸಮ್ ಇಂಟಿಜರ್, ಯಾವುದೋ ಒಂದು ಇಂಟಿಜರ್. ಓಕೆ, a ಈಸ್ ಈಕ್ವಲ್ ಟು 2k ಅಂತ ಒಂದು ಹೊಸ ಅಸಂಪ್ಷನ್ ಮಾಡಿದೆ. k ಈಸ್ ಸಮ್ ಇಂಟಿಜರ್, a ಈಸ್ ಈಕ್ವಲ್ ಟು 2k ಇದೆ. ಇದನ್ನು ಮತ್ತೆ ನಾನೇನು ಮಾಡ್ತೀನಿ, ಸ್ಕ್ವಯರ್ ಮಾಡ್ತೀನಿ. ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್, ಎರಡೂ ಕಡೆಗೂ ನಾನು ಏನು ಮಾಡ್ತೀನಿ, ಸ್ಕ್ವಯರ್ ಮಾಡ್ತೀನಿ. ಮಾಡಿದಾಗ ನನಗೇನು ಬರುತ್ತೆ ಆನ್ಸರು, a² ಈಸ್ ಈಕ್ವಲ್ ಟು 2k², ರೈಟ್. ಸೊ a² ಈಸ್ ಈಕ್ವಲ್ ಟು 2k². 2² ಎಷ್ಟು 4, ಹೌದಾ, k². ಆದರೆ ಒಂದು ವಿಷಯ, a² ವ್ಯಾಲ್ಯೂ ಇಲ್ಲಿ ನಮಗೆ ಆಲ್ರೆಡಿ ಬಂದಿದೆ, ಏನಿದೆ 2b². ಹಾಗಿದ್ರೆ ನಾನು ಇಲ್ಲಿ a² ರಿಪ್ಲೇಸ್ ಮಾಡ್ಬೋದು. ಎದರಿಂದ, 2b² ನಾನು ಏನು ಮಾಡಿದೆ, ರಿಪ್ಲೇಸ್ ಮಾಡಿದೆ. ಇಲ್ಲಿ ಬರಿತೀನಿ, ಸಿನ್ಸ್ a² ಈಸ್ ಈಕ್ವಲ್ ಟು 2b², ಅದಕ್ಕೆ ಬರೆದಿದ್ದೀನಿ. ಈಗ ನಾನೇನು ಮಾಡ್ತೀನಿ ನೆಕ್ಸ್ಟು, ನೋಡಿ ಇಲ್ಲಿ 2 ಇದೆ, ಇಲ್ಲಿ 4 ಇದೆ. 2 1s 2 2s 4. ಸೊ ನನಗೆ ನೆಕ್ಸ್ಟ್ ಏನು ಬರುತ್ತೆ, b² ಈಸ್ ಈಕ್ವಲ್ ಟು 2k² ಬಂತು. b² ಈಸ್ ಈಕ್ವಲ್ ಟು 2k². ಇದರ ಅರ್ಥ ಏನು, ಮತ್ತೆ 2 b² ಡಿವೈಡ್ ಮಾಡುತ್ತೆ. ದೇರ್ಫೋರ್ 2 ಡಿವೈಡ್ಸ್ b². ಸೊ 2 b² ಡಿವೈಡ್ ಮಾಡಿದರೆ, ಸೊ 2 ಆಲ್ಸೋ ಡಿವೈಡ್ಸ್ b, ಕರೆಕ್ಟಾ? 2 ಆಲ್ಸೋ ಡಿವೈಡ್ಸ್ b. ಸೊ ಇಲ್ಲಿನೂ ಹೆಂಗೆ a² ಏನು 2 ಡಿವೈಡ್ ಮಾಡ್ತೋ, ಅದೇ ರೀತಿ ಇಲ್ಲಿನೂ b² 2 ಡಿವೈಡ್ ಮಾಡ್ತಿದೆ. ಏನು, b² ಮತ್ತು b. ಆದರೆ ನಾವೇನು ಅಸ್ಯೂಮ್ ಮಾಡಿದ್ವಿ, ನಾವೇನಂತ ಅಸ್ಯೂಮ್ ಮಾಡಿದ್ವಿ, a ಮತ್ತು b ಕೋಪ್ರೈಮ್ ಇಂಟೀಜರ್ಸ್. ಕೋಪ್ರೈಮ್ ಇಂಟೀಜರ್ಸಿಗೆ 1 ಬಿಟ್ಟು ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇರಲ್ಲ. ಆದರೆ ಇಲ್ಲಿ b ಮತ್ತು a ಎರಡನ್ನೂ 2 ಡಿವೈಡ್ ಮಾಡ್ತಿದೆ. ಹಾಗಿದ್ರೆ ಅದು ಕೋಪ್ರೈಮ್ ಅಲ್ಲ, ಹೌದಾ? 2 b ಮತ್ತು a ಡಿವೈಡ್ ಮಾಡ್ತಿದೆ. ಇಟ್ ಮೀನ್ಸ್ a/b ಕೋಪ್ರೈಮ್ ಅಂತ ಏನು ನಾವು ಅಸ್ಯೂಮ್ ಮಾಡಿದ್ವಲ್ಲ, ಅದು ತಪ್ಪಾಯಿತು. ನಮ್ಮ ಅಸಂಪ್ಷನ್ ಪೂರ್ತಿ ತಪ್ಪಾಯಿತು. ಏನು ಅಸ್ಯೂಮ್ ಮಾಡಿದ್ವಿ, √2 ರ್ಯಾಷನಲ್ ಅಂತ ಅಸ್ಯೂಮ್ ಮಾಡಿದ್ವಿ. ಈ √2ನ a/bಗೆ ಈಕ್ವೇಟ್ ಮಾಡಿದ್ವಿ. ಹಾಗಿದ್ರೆ ನಮ್ಮ ಟೋಟಲ್ ಅಸಂಪ್ಷನ್ ಏನಿದೆ ಅಲ್ಲ, ಅದು ತಪ್ಪು. ಓಕೆನಾ? ಸಿನ್ಸ್ ಬೋತ್ a and b has 2 as a common factor. 2 as a common factor. Correcta? Which is against our assumption. ಹೌದಾ? Hence our assumption is wrong. ನಮ್ಮ ಅಸಂಪ್ಷನ್ ಏನಾಗಿದೆ, ಹಾಗಿದ್ರೆ ರಾಂಗ್ ಅಂತ ಅರ್ಥ ಆಯಿತು. ದೇರ್ಫೋರ್, ಹಾಗಾಗಿ ನಾವೇನಂತ ಹೇಳ್ಬೋದು, ದೇರ್ಫೋರ್ √2 ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಆಯಿತು. ಹೌದಾ? √2 ಏನಾಯಿತು, ಇರ್ರ್ಯಾಷನಲ್ ನಂಬರ್ ಅಂತ ಪ್ರೂವ್ ಆಯಿತು. ಅರ್ಥ ಆಯ್ತಾ ಮಕ್ಕಳೇ? √2 ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ಫೈನ್, ಓಕೆ, ಆಲ್ ರೈಟ್. ಸೊ ಇನ್ನೊಂದು ಸಲ ನೋಡಿ ಹೇಳ್ತೀನಿ. ನಾವು ಫಸ್ಟ್ ಕಾಂಟ್ರಡಿಕ್ಷನ್ ಮೆಥಡ್ನ ತೊಗೊಂಡಿದ್ವಿ. ಅದ್ರ ಪ್ರಕಾರ √2 ರ್ಯಾಷನಲ್ ನಂಬರ್ ಅಂತ ನಾವು ಅಸ್ಯೂಮ್ ಮಾಡಿದ್ವಿ. ಈ √2ಗೆ a/b ಈಕ್ವೇಟ್ ಮಾಡಿದ್ವಿ. a ಮತ್ತು b ಕೋಪ್ರೈಮ್ ಇಂಟೀಜರ್ಸ್.
ಅಂದರೆ ಅವುಗಳಿಗೆ ಒನ್ನನ್ನು ಬಿಟ್ಟರೆ ಬೇರೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇರಲ್ಲ. ಆ್ಯಂಡ್ ಬಿ ಶುಡ್ ನಾಟ್ ಬಿ ಈಕ್ವಲ್ ಟು 0. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ √2b ಈಸ್ ಈಕ್ವಲ್ ಟು a ಬಂತು. ಸ್ಕ್ವಯರ್ ಮಾಡಿದ್ವಿ, ಸ್ಕ್ವಯರ್ ಮಾಡಿದಾಗ 2b² ಈಸ್ ಈಕ್ವಲ್ ಟು a² ಬಂತು. ಸೊ 2a² ಡಿವೈಡ್ ಮಾಡ್ತಿದೆ ಅಂದರೆ ಅದರ ಅರ್ಥ 2a ಕೂಡ ಡಿವೈಡ್ ಮಾಡ್ತಿದೆ. ಅಗೇನ್ ಹೊಸ ಅಸಂಪ್ಷನ್, a ಈಸ್ ಈಕ್ವಲ್ ಟು 2k ಅಂತ ಒಂದು ಹೊಸ ಅಸಂಪ್ಷನ್ ಮಾಡಿದೆ. ಇಲ್ಲಿ k ಈಸ್ ಸಮ್ ಇಂಟೀಜರ್. a ಈಸ್ ಈಕ್ವಲ್ ಟು 2k ಸ್ಕ್ವಯರ್ ಮಾಡಿದಾಗ a² ಈಸ್ ಈಕ್ವಲ್ ಟು 4k² ಬಂತು. a² ವ್ಯಾಲ್ಯೂ 2b² ಇತ್ತು, ಅದನ್ನು ಹಾಕಿದ್ದೀನಿ. ಅಗೇನ್ b² 2k² ಈಕ್ವಲ್ ಅಂತ ಗೊತ್ತಾಯಿತು. ವಿಚ್ ಮೀನ್ಸ್ 2 ಡಿವೈಡ್ಸ್ b², ಅಗೇನ್ 2 ಆಲ್ಸೋ ಡಿವೈಡ್ಸ್ b. ಸೊ ನಮ್ಮ ಅಸಂಪ್ಷನ್ ತಪ್ಪಾಯಿತು. √2 ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಆಯಿತು. ಓಕೆ ಫೈನ್. ಈಗ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸೊ ಇವಾಗ ಒಂದಿಷ್ಟು ಕ್ವಶನ್ಸು ಸೇಮ್ ಮೆಥಡ್ನ ಫಾಲೋ ಮಾಡುತ್ತೆ, ಸೇಮ್. ಓಕೆ, ಟಕ ನೀವೇ ಮಾಡ್ತಾ ಹೋಗ್ತೀರಾ. ಶೋ ದ್ಯಾಟ್ 3√2 ಈಸ್ ಇರ್ಯಾಷನಲ್. ಅಗೇನ್ ಇಲ್ಲಿನೂ ಏನು ಮಾಡ್ತೀವಿ, ಕಾಂಟ್ರಡಿಕ್ಷನ್ ಮೆಥಡ್ನ ಯೂಸ್ ಮಾಡ್ತೀವಿ. ಯಾವುದೇ ಕ್ವಶನಲ್ಲಿ ಇರ್ಯಾಷನಲ್ ಪ್ರೂವ್ ಮಾಡೋದಕ್ಕೆ ಕೇಳಿದಾಗ ಕಾಂಟ್ರಡಿಕ್ಷನ್ ಮೆಥಡ್ನ ಯೂಸ್ ಮಾಡ್ತೀವಿ, ಸೇಮ್ ಪ್ರಾಸೆಸ್ನ ಫಾಲೋ ಮಾಡ್ತೀವಿ. ಇವಾಗ ನಾನು ಅದೇ ಮಾಡ್ತೀನಿ. 3√2 ಈಸ್ ಇರ್ಯಾಷನಲ್ ಅಂತ ಕೇಳ್ತಿದ್ದಾರೆ. ಸೊ ಓಕೆ, ಲೆಟ್ ಅಸ್ ಅಸ್ಯೂಮ್ 3√2 is a rational number, is a rational number using ಏನು contradiction ಮೆಥಡ್. ಹೌದಾ? ಸೊ ಈಗೇನಾಗುತ್ತೆ ನೆಕ್ಸ್ಟ್ ಪ್ರಾಸೆಸ್ಸು, ನೆಕ್ಸ್ಟ್ ಕಥೆ ಏನು? ಏನಿಲ್ಲ, 3√2ನ a/bಗೆ ಈಕ್ವೇಟ್ ಮಾಡ್ತೀನಿ. a and b are co-prime integers and ಕರೆಕ್ಟಾ? b should not be equal to 0. ಎಲ್ಲವೂ ಸೇಮ್ ಮೆಥಡ್ನ ಫಾಲೋ ಮಾಡುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮಗೆ ಏನು ಬರುತ್ತೆ? 3√2 is equal to 3√2b is equal to a. ಹೌದಾ? ಈಗ ನಾನೇನು ಮಾಡ್ತೀನಿ, √2ನ ಹಾಗೆ ಇಡ್ತೀನಿ. ಅಥವಾ ನೀವು ಇನ್ನೊಂದು ಕೆಲಸ ಮಾಡ್ಬೋದು, √2ನ ಹಾಗೆ ಇಡಿ. ಈ 3ನ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದ್ರೆ 3 × b ಆಗುತ್ತೆ. ಅಂದರೆ a ಡಿವೈಡೆಡ್ ಬೈ 3b. a ಡಿವೈಡೆಡ್ ಬೈ 3 × b. √2ನ ಹಾಗೆ ಇಟ್ಟಿದ್ದೀನಿ. ಓಕೆ ಫೈನ್. ಓಕೆ, ಈಗ √2 is equal to a ಡಿವೈಡೆಡ್ ಬೈ 3b. ಹೌದಾ? ಸೊ ಇಲ್ಲಿ ಇನ್ನೊಂದು ವಿಷಯ ನಾವೇನು ಗಮನಿಸಬೇಕು ಅಂದರೆ, a ಇಂಟಿಜರ್, b ಇಂಟಿಜರ್. 3 × ಸಮ್ ಇಂಟಿಜರ್ ಮಾಡಿದರೆ ನಿಮಗೆ ಒಂದು ನಂಬರ್ ಬರುತ್ತೆ. ಅದೇ ರೀತಿ a ಒಂದು ಇಂಟಿಜರ್ ಅಂತ ಹೇಳಿದೆ. ಸೊ ಇಂಟಿಜರ್ ಬೈ ಇಂಟಿಜರ್ ಏನಾಗುತ್ತೆ? ರ್ಯಾಷನಲ್ ನಂಬರ್ ಆಗುತ್ತೆ. ಸೊ ರ್ಯಾಷನಲ್ ನಂಬರು ಇರ್ಯಾಷನಲ್ ನಂಬರಿಗೆ ಈಕ್ವಲ್ಲಾ? ಇಲ್ಲ. ನಾವು ಇವಾಗ ತಾನೇ ನೋಡಿದ್ವಿ √2 ಇರ್ಯಾಷನಲ್ ಅಂತ. ಸೊ ಇರ್ಯಾಷನಲ್ ನಂಬರಿಗೆ ರ್ಯಾಷನಲ್ ನಂಬರು ಈಕ್ವಲ್ ಹೇಗಾಗುತ್ತೆ? ಖಂಡಿತ ಸಾಧ್ಯ ಇಲ್ಲ. ಹಾಗಂದರೆ ಏನಾಯಿತು? ನಾವು ಏನಂತ ಬರಿಬೋದು? ಸಿನ್ಸ್ ನೋಡಿ, ನೆಕ್ಸ್ಟ್ ಪೇಜಲ್ಲಿ ಬರೀತೀನಿ, ನೆಕ್ಸ್ಟ್ ಸ್ಲೈಡಲ್ಲಿ. ಸಿನ್ಸ್ a and b are integers and also a/3b is a rational number. ಹೌದಾ? rational number. But we know that √2 is ಇರ್ಯಾಷನಲ್. ಹೌದಾ? ಹಾಗಿದ್ರೆ ನಮ್ಮ ದೇರ್ಫೋರ್ ಅವರ್ ಅಸಂಪ್ಷನ್ ಈಸ್ ರಾಂಗ್. ಹೌದಾ? ಇರ್ಯಾಷನಲಿಗೆ ರ್ಯಾಷನಲ್ನ ಈಕ್ವೇಟ್ ಮಾಡ್ಲಿಕ್ಕೆ ಬರಲ್ಲ. ದೇರ್ಫೋರ್ ಹಾಗಂದ್ರೆ ಏನು? 3√2 ಈಸ್
ಆ್ಯನ್ irrational number. Is an irrational number. ಅರ್ಥ ಆಯ್ತಾ ಮಕ್ಕಳೇ? ಫೈನ್. ಓಕೆ, ಸೇಮ್ ಪ್ರಾಸೆಸ್. ಓಕೆ, ಅರ್ಥ ಆಯ್ತಾ? √2 = a/3b. ಕರೆಕ್ಟಾ? ಸೊ √2 ಇರ್ರಾಷನಲ್ ಅಂತ ನಮಗೆ ಆವಾಗಲೇ ಗೊತ್ತಾಗಿದೆ. ಸೊ √2 cannot be equal to this rational number. ಫೈನ್, ಅರ್ಥ ಆಯ್ತಾ? ಈಗ ಪ್ರೂವ್ ದ್ಯಾಟ್ √3 ಈಸ್ ಇರ್ರಾಷನಲ್. ಸೇಮ್ ಪ್ರಾಸೆಸ್. ಏನು ಮಾಡ್ತೀರಾ? ಕಾಂಟ್ರಡಿಕ್ಷನ್ ಮೆಥಡ್ನ ಯೂಸ್ ಮಾಡ್ತೀರಾ. ಯೂಸಿಂಗ್ ಕಾಂಟ್ರಡಿಕ್ಷನ್ ಮೆಥಡ್, ಲೆಟ್ √3 ಈಸ್ a rational number. ಸೇಮ್ ಪ್ರಾಸೆಸ್ ಮಕ್ಕಳೇ, ರ್ಯಾಷನಲ್ ನಂಬರ್. ಸೊ ನಾನು ಕಾಂಟ್ರಡಿಕ್ಷನ್ ಮೆಥಡ್ ಅಂತ ಬರ್ದಿಲ್ಲ, ನೀವು ಅಸ್ಯೂಮ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ? ಲೆಟ್ √3 ಈಸ್ ಎ ರ್ಯಾಷನಲ್ ನಂಬರ್ ಯೂಸಿಂಗ್ ಕಾಂಟ್ರಡಿಕ್ಷನ್ ಮೆಥಡ್. ಓಕೆ, ಬರೆದ್ಬಿಡ್ತೀನಿ. ಯೂಸಿಂಗ್ ಕಾಂಟ್ರಡಿಕ್ಷನ್ ಪ್ರಾಸೆಸ್. Therefore, √3 is equal to a/b, where a and b are co-prime and b should not be equal to 0. ಹೌದಾ? ಸೊ ಏನಾಗುತ್ತೆ? √3b is equal to a. ಹೌದಾ? ರೀಅರೇಂಜ್ ಮಾಡಿದೆ ಎರಡೂ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್. ದೆನ್ ಏನು ಬರುತ್ತೆ? ಸ್ಕ್ವಯರ್ ಮಾಡಿದಾಗ √3b² is equal to a² ಮಾಡಿದರೆ ನಿಮಗೇನು ಬರುತ್ತೆ? 3b² is equal to a². ಇದರ ಅರ್ಥ a² 3 ಡಿವೈಡ್ ಮಾಡುತ್ತೆ. ಹೌದಾ? ವಿಚ್ ಮೀನ್ಸ್ 3 divides a². Hence 3 also divides ಏನನ್ನ? ಎನ ಡಿವೈಡ್ ಮಾಡುತ್ತೆ. ಹೌದಾ? ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಪ್ರಾಸೆಸ್. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಲೆಟ್ ಅಸ್ ಅಸ್ಯೂಮ್ 3 is equal to, sorry, a is equal to 3k, where k is some integer. k is some ಏನದು? ಇಂಟಿಜರ್. ಕರೆಕ್ಟಾ? ಸೊ ಸ್ಕ್ವಯರ್ ಮಾಡ್ತೀನಿ. a is equal to 3kನ ಸ್ಕ್ವಯರ್ ಮಾಡ್ತೀನಿ. ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್. ಓಕೆ, ಎರಡೂ ಕಡೆಗೂ ಸ್ಕ್ವಯರ್ ಮಾಡ್ತೀನಿ. ಏನು ಬರುತ್ತೆ? a² is equal to 3k². a² ವ್ಯಾಲ್ಯೂ ಏನು? ಹೌದಾ? a² ವ್ಯಾಲ್ಯೂ ಏನು? 3b². ಸೊ 3b² is equal to 9k². 3b² ಏನು? a² ವ್ಯಾಲ್ಯೂ 3k² 9k² ವ್ಯಾಲ್ಯೂ. ಹೌದಾ? ಸೊ 3 3s. ಸೊ b² is equal to 3k². ಇಲ್ಲಿ ಬರೀತಿದ್ದೀನಿ. a² is equal to 3b². ಫೈನ್. ಸೊ ಸಿನ್ಸ್ 3 ಡಿವೈಡ್ಸ್ ಏನನ್ನ? b² ಡಿವೈಡ್ ಮಾಡುತ್ತೆ. ಹಾಗಾಗಿ ಹೆನ್ಸ್ 3 ಡಿವೈಡ್ಸ್ ಏನ? b ಡಿವೈಡ್ ಮಾಡುತ್ತೆ. ಹೆನ್ಸ್ ಅವರ್ ಅಸಂಪ್ಷನ್ ಈಸ್ ರಾಂಗ್ ಅಗೇನ್. ಹೆನ್ಸ್ ಅಥವಾ ಸೊ ಅವರ್ ಅಸಂಪ್ಷನ್ ಏನು? ಈಸ್ ರಾಂಗ್. ಆ್ಯಂಡ್ √3 is an irrational number. ಏನಿದು?
ಇರ್ರ್ಯಾಷನಲ್ ನಂಬರ್. ಅರ್ಥ ಆಯ್ತಾ ಮಕ್ಕಳೇ? ಫೈನ್. ಸೇಮ್ ಪ್ರಾಸೆಸ್. √3 is an irrational number. ಓಕೆ. ಸೊ ಮಕ್ಕಳೇ 5 ಮೈನಸ್ √3 ಇದೆ ಅಲ್ಲ, ಇದನ್ನು ನೀವು ಹೋಮ್ವರ್ಕ್ ಅಂತ ತಗೊಳ್ಳಿ. ದಿಸ್ ಈಸ್ ಯುವರ್ ಹೋಮ್ವರ್ಕ್. ಟ್ರೈ ಮಾಡಿ, ತುಂಬ ಸುಲಭ ಇದೆ. ಸೊ ಇವತ್ತು ನಮ್ಮ ರಿವಿಸಿಟಿಂಗ್ ರ್ಯಾಷನಲ್ ನಂಬರ್ನ ನಾವು ನೋಡಿದ್ದಾಯಿತು. ಸೊ ನೆಕ್ಸ್ಟ್ ಸೆಷನಲ್ಲಿ ರಿವಿಸಿಟಿಂಗ್ ರ್ಯಾಷನಲ್ ನಂಬರ್ ಆ್ಯಂಡ್ ದೇರ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನ ನೋಡ್ತೀವಿ. ಸೊ ಇದನ್ನು ಹೋಮ್ವರ್ಕ್ ಅಂತ ನೀವು ತೊಗೊಂಡಿದ್ದೀರಾ? ಫೈನ್, ತಗೊಂಡ್ರಾ? ಫೈನ್. ಆಲ್ ರೈಟ್ ಮಕ್ಕಳೇ. ಸೊ ಇನ್ನೊಂದು ಕಾನ್ಸೆಪ್ಟ್ ಉಳಿದಿದೆ. ನೆಕ್ಸ್ಟ್ ಸೆಷನಲ್ಲಿ ಅದನ್ನು ನೋಡಿದ ಮೇಲೆ ಓಕೆ, ಆ ಕಾನ್ಸೆಪ್ಟು ಅದ್ರ ಮೇಲೆ ಬರ್ತಕ್ಕಂಥ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಅಲ್ಲಿಗೆ ನಮ್ಮ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ NCERT ಎಕ್ಸಾಂಪ್ಲರ್ ಹಿಂದೆಲೇ ನಾನು ಮಾಡಿಸ್ತೀನಿ. ಸೊ NCERT ಎಕ್ಸಾಂಪ್ಲರ್ ಆಯಿತು ಅಂದರೆ ಎವ್ರಿಥಿಂಗ್ ಈಸ್ ಡನ್ ವಿತ್ ದಿಸ್ ಚಾಪ್ಟರ್. ಸೊ ನಾವು ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗ್ಬೋದು. ಸೊ ನೆಕ್ಸ್ಟ್ ಸೆಷನಲ್ಲಿ ಮುಂದಿನ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಇವತ್ತಿನ ತನಕ ಏನೇನು ಸೆಷನ್ಸ್ ಆಗಿದೆ, ಏನೇನು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ, ಯಾವ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅರ್ಥ ಆಗಿರೋದನ್ನು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಟು ಸಾಲ್ವ್ NCERT ಎಕ್ಸಾಂಪ್ಲರ್. ಓಕೆ. ಸೊ ಇಷ್ಟು ಹೇಳ್ತಾ ಮಕ್ಕಳೇ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಆಸಕ್ತಿಯೇ ತಾಯಿ, ಅಭ್ಯಾಸವೇ ತಂದೆ ಅಂತ ಹೇಳ್ತಾರೆ. ಓಕೆ. ಸೊ ನಮಗೆ ಪುಸ್ತಕದ ಮೇಲೆ, ಸಬ್ಜೆಕ್ಟ್ ಮೇಲೆ ಆಸಕ್ತಿ ಬೆಳಿಬೇಕು. ಆಸಕ್ತಿಯೇ ಮೊದಲು. ಸೊ ಅದನ್ನು ತಾಯಿ ಅಂತ ತಗೊಂಡ್ರೆ ಅಭ್ಯಾಸವೇ ತಂದೆ. ಓಕೆ. ಸೊ ಇವೆರಡೂ ಒಟ್ಟಿಗೆ ಇರಬೇಕು. ಆಸಕ್ತಿ, ಅಭ್ಯಾಸ ಎರಡು ಒಟ್ಟಿಗೆ ಇರಲೇಬೇಕು. ಹಾಗಿದ್ದಾಗ ಮಾತ್ರ ನಮಗೆ ನಾಲೆಡ್ಜ್ ಬರುತ್ತೆ. ಓಕೆ. ಸೊ ಇಷ್ಟು ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಸತತ ಪರಿಶ್ರಮವೇ ಯಶಸ್ಸಿನ ಹಿಂದಿರುವ ಗುಟ್ಟು. ಸೊ ಲಾಸ್ಟ್ ಮೂಮೆಂಟಲ್ಲಿ ನೀವು ಪ್ರಿಪ್ರೇಷನ್ ಶುರು ಮಾಡಿದೆ ಇವಾಗಲಿಂದನೇ ಮಾಡ್ತಾ ಬಂದರೆ ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ ಮಕ್ಕಳೇ. ಇದು ಇವಾಗ ಗೊತ್ತಾಗದೇ ಇರ್ಬೋದು, ಬಟ್ ಎಕ್ಸಾಮ್ ಟೈಮಲ್ಲಿ ನಿಮಗೆ ಇದರ ಮಹತ್ವ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ನೀವು ಒಂದು ಸಲ ಕುತ್ಕೊಂಡು ಇಮ್ಯಾಜಿನ್ ಮಾಡಿ, ಏನಂತ, ನಾಳೆ ಅಥವಾ ನಾಡಿದ್ದು ನಿಮ್ಮ ಎಕ್ಸಾಮ್ ಇದೆ ಅಂತ. ಓಕೆ. ಸೊ ನೀವು ಇನ್ನೂ ಓದ್ಲಿಕ್ಕೆ ಶುರು ಮಾಡ್ತಿದ್ದೀರಾ ಅಂತ ಹೇಗೆ ಅನಿಸುತ್ತೆ ನಿಮಗೆ ಅಲ್ವಾ? ಸೊ ಆ ಒಂದು ಟೆನ್ಷನ್ನು ಪೀಕ್ ಮೂಮೆಂಟಲ್ಲಿ ಆಗೋದು ಬೇಡ ಅಂದರೆ ಅದನ್ನು ನೀವು ಇವಾಗಲಿಂದನೇ ಇಷ್ಟಿಷ್ಟೇ ಓದ್ತಾ ಬನ್ನಿ. ಹನಿ ಹನಿ ಗೂಡಿ ಹಳ್ಳ. ಹೌದಾ? ಸೊ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇಷ್ಟೇ ಓದಿ ಆದರೆ ಪ್ರತಿದಿನ ಓದ್ತಾ ಹೋಗಿ. ನಿಮಗೆ ಯಾವುದೇದು ಕಷ್ಟ ಅನಿಸುತ್ತೋ ಅದನ್ನು ಇವಾಗಲಿಂದನೇ ಓದ್ತಾ ಹೋದರೆ ಅದರ ಇಂಪಾರ್ಟೆನ್ಸು, ಓದಿದ್ರು ನೀವು ಏನೇನು ಓದಿದ್ರಲ್ಲ ಅದ್ರದ್ದು ರಿಸಲ್ಟು ನಿಮಗೆ ಎಕ್ಸಾಮ್ ಮುಂದೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಫಸ್ಟು ನಮಗೆ ಅರ್ಥ ಆಗಬೇಕು. ಬೇರೆಯವ್ರು ಏನಾದರೂ ಹೇಳಿ ನಮಗೆ ಅರ್ಥ ಆದಾಗಲೇ ಅದರ ಮಹತ್ವ ನಮಗೆ ತಿಳಿಯೋದು. ಹೌದಾ? ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಸೆಷನ್ನ ಮುಗಿಸ್ತಿದ್ದೀನಿ ಮಕ್ಕಳೇ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಬಾಯ್. ಧನ್ಯವಾದಗಳು.